ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ. ದಿಢೀರ್ ಭೇಟಿ ನೀಡಿದ ಜಿಲ್ಲಾ ಯೋಜನಾ ನಿರ್ದೇಶಕರು. ಚಿಂತಾಮಣಿ ನಗರದಾದ್ಯಂತ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿ ಉಲ್ಬಣಗೊಂಡ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ನಗರದಲ್ಲಿರುವ ವಿವಿಧ ಕುಡಿಯುವ ನೀರು ಸರಬರಾಜು ಕೇಂದ್ರಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಯೋಜನಾ ನಿರ್ದೇಶಕರಾದ ರೇಣುಕಾರವರು ಇಂದು ದಿಢೀರ್ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದರು. ಇಂದು ಮಧ್ಯಾಹ್ನ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಕೋಶದ ಎಡಬ್ಲ್ಯೂ ತ್ಯಾಗರಾಜರವರೊಂದಿಗೆ ಆಗಮಿಸಿದ ಅವರು ನಗರದ ಪ್ರಮುಖ ನೀರು ಸರಬರಾಜು ಕೇಂದ್ರಗಳಾದ ಎಂಜಿ ರಸ್ತೆಯ ಬಾಗೇಪಲ್ಲಿ ವೃತ್ತದಲ್ಲಿರುವ ನೀರು ಸರಬರಾಜು ಕೇಂದ್ರ, ಟಿಪ್ಪು ನಗರದ ಮಸೀದಿ ಬಳಿ ಇರುವ ನೀರು ಸರಬರಾಜು ಕೇಂದ್ರ, ಕೋಲಾರ ವೃತ್ತ, ರಾಜೀವ್ ನಗರ ಪಾರ್ಕ್, ಬೆಂಗಳೂರು ರಸ್ತೆ, ಫಿಲ್ಟರ್ ಬೆಡ್ ವೃತ್ತ ಮತ್ತು ನಗರಸಭೆಯ ಪಕ್ಕದ ಪಾರ್ಕ್ ಸೇರಿದಂತೆ ವಿವಿಧೆಡೆ ಇರುವ ನೀರು ಸರಬರಾಜು ಕೇಂದ್ರಗಳಿಗೆ ಭೇಟಿ ನೀಡಿ ನಗರಸಭೆ ಮತ್ತು ಖಾಸಗಿ ಕೊಳವೆ ಬಾವಿಗಳಿಂದ ನೀರು ಸರಬರಾಜು ಹಾಗೂ ಟ್ಯಾಂಕರ್ನಿಂದ ಸರಬರಾಜು ಆಗುತ್ತಿರುವ ಬಗ್ಗೆ ಅಲ್ಲಿನ ಸಿಬ್ಬಂದಿಯಿಂದ ಸಂಪೂರ್ಣ ಮಾಹಿತಿ ಪಡೆದುಕೊಂಡಿದ್ದಲ್ಲದೆ ಅಲ್ಲಿನ ಪುಸ್ತಕಗಳನ್ನು ಪರಿಶೀಲನೆ ನಡೆಸಿದರು. ಕೋಲಾರ ವೃತ್ತದ ನೀರು ಸರಬರಾಜು ಕೇಂದ್ರದಲ್ಲಿ ಶುಚಿತ್ವ ಇಲ್ಲದೇ ಇರುವ ಬಗ್ಗೆ ಮತ್ತು ಅಲ್ಲಿ ಟ್ರಾನ್ಸ್ಫಾರ್ಮರ್ ಕೆಟ್ಟು ಹೋಗಿದ್ದು ಅದನ್ನು ಬದಲಾಯಿಸಿಕೊಳ್ಳದೇ ಇರುವ ಬಗ್ಗೆ, ಕೋಲಾರ ರಸ್ತೆಯಲ್ಲಿ ಕೊಳವೆ ಬಾವಿ ಕೊರೆದು ಪಂಪು ಮೋಟಾರ್ ಅಳವಡಿಸಿದ್ದು ಅದಕ್ಕೆ ಇದುವರೆಗೂ ವಿದ್ಯುತ್ ಸಂಪರ್ಕ ಕಲ್ಪಿಸದೇ ಇರುವ ಬಗ್ಗೆ ಹಾಗೂ ಪೈಪ್ಲೈನ್ ಸಹ ಸಂಪರ್ಕ ಕಲ್ಪಿಸದೇ ಇರೋ ಬಗ್ಗೆ, ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡುವ ಕೇಂದ್ರಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸದೇ ಇರುವ ಬಗ್ಗೆ ಸ್ಥಳೀಯ ನೀರು ಸರಬರಾಜು ಕೇಂದ್ರಗಳ ಸಿಬ್ಬಂದಿಯಿಂದ ಮಾಹಿತಿಯನ್ನು ಪಡೆದುಕೊಂಡರು. ಹಲವಾರು ನೀರು ಸರಬರಾಜು ಕೇಂದ್ರಗಳಲ್ಲಿ ಕೊಳವೆ ಬಾವಿಗೆ ಅಳವಡಿಸಿದ ನಂತರ ಹೊರತೆಗೆದ ಕಬ್ಬಿಣದ ಪೈಪುಗಳು ರಾಶಿಯಾಗಿ ನೀರು ಸರಬರಾಜು ಕೇಂದ್ರದ ಆವರಣದಲ್ಲಿ ಬಿಸಾಡಿದ್ದು ಅದು ಬಿಸಿಲು ಮಳೆ ಗಾಳಿಗೆ ಸಿಲುಕಿ ಕಿಲುಬು ತಿನ್ನುತ್ತಿದ್ದನ್ನು ಕಂಡು ಅದನ್ನು ವಿಲೇವಾರಿ ಮಾಡಲು ಮುಂದಾಗದೇ ಇರೋ ಬಗ್ಗೆ ಸಹ ಮಾಹಿತಿ ಪಡೆದುಕೊಂಡರು. ನಂತರ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಯೋಜನಾ ನಿರ್ದೇಶಕರಾದ ರೇಣುಕಾರವರು ಜಿಲ್ಲೆಯಲ್ಲಿ ಸ್ಥಳೀಯ ಸಮಸ್ಯೆಗಳಲ್ಲಿ ನೀರು ಸಮಸ್ಯೆ ಬಗ್ಗೆ ಹೋಲಿಸಿದಾಗ ಚಿಂತಾಮಣಿ ನಗರದಲ್ಲಿ ಜಾಸ್ತಿ ಇದೆ. ಈಗಾಗಲೇ ಬರಗಾಲ ಘೋಷಣೆಯಾಗಿದೆ. ನಗರಕ್ಕೆ ಟ್ಯಾಂಕರ್ ಮೂಲಕ ನೀರು ಸಹ ಸರಬರಾಜು ಮಾಡಲಾಗುತ್ತಿದೆ. ನೀರಿನ ಸಮಸ್ಯೆ ಜಾಸ್ತಿಯಾಗಿದೆ. ಕಳೆದ 4-5 ದಿನಗಳಿಂದ ಟ್ಯಾಂಕರನ್ನು ನಿಲ್ಲಿಸಲಾಗಿದೆ. ಟ್ಯಾಂಕರ್ ನೀರು ಇಲ್ಲದೇ ಇದ್ದರೂ ನೀರು ಸರಬರಾಜು ಮಾಡಲು ಆಗುತ್ತಿದೆಯೇ ಎಂಬುದನ್ನು ನೋಡಿಕೊಂಡು ಹೋಗಲು ಬಂದಿದ್ದು, ಇಲ್ಲಿನ ನೀರು ಸರಬರಾಜು ಕೇಂದ್ರಗಳನ್ನು ಪರಿಶೀಲನೆ ನಡೆಸಿದ್ದು, ಇಲ್ಲಿನ ನೀರಿನ ಸಮಸ್ಯೆಯು ಸಾರ್ವಜನಿಕರಿಂದಲೂ ಸಹ ಮಾಹಿತಿಯನ್ನು ಸಹ ಸಂಗ್ರಹಿಸಿದ್ದು, ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸುವುದಾಗಿ ಹೇಳಿದರು. ಕೊಡ್ತಿರೋದು ಅದ್ರ ಮೇಲೆ ಒಂದು 2 ಲಕ್ಷ ಪ್ರಾರಂಭದಲ್ಲಿ ನೀರು ಸಿಕ್ಕಾಗ
ಇದು ಆ ಥರ ಅದೇ ಮೇಡಮ್ ನಾವು ಹೇಳಿಲ್ಲ ಸ್ಥಳೀಯ ಸಮಸ್ಯೆಗಳಿಗೆ ಹೋಲಿಸ್ಕೊಂಡ್ರೆ ಚಿಂತಾಮಣಿಯಲ್ಲಿ ನೀರಿನ ಸಮಸ್ಯೆ ತುಂಬ ಇದೆ. ಈಗಾಗಲೇ ಬರಗಾಲ ಡಿಕ್ಲೇರ್ ಆಗಿದೆ, ಟ್ಯಾಂಕರ್ ಮುಖಾಂತರ ಸಪ್ಲೈ ಮಾಡ್ತಿದ್ವಿ. ಹಾಗಾಗಿ ನೀರಿನ ಸಮಸ್ಯೆ ತುಂಬ ಇರೋದ್ರಿಂದ ಒಂದು ಸಲ ಇತ್ತೀಚೆಗೆ ಒಂದು 3-4 ಡೇಸಿಂದ ಟ್ಯಾಂಕರ್ ನಿಲ್ಲಿಸ್ಬಿಟ್ಟಿದ್ದಾರೆ. ಟ್ಯಾಂಕರ್ ಇಲ್ಲ ಅಂತಂದರೂ ಇಲ್ಲಿ ಓಕೆ ಮ್ಯಾನೇಜ್ ಆಗುತ್ತಾ ಅಂತ ನೋಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ನೋಡೋಣ, ಇನ್ನೂ ದಾಖಲೆಗಳೆಲ್ಲ ಚೆಕ್ ಮಾಡಿಬಿಟ್ಟು ಒಂದು ಡಿಸಿಷನ್ ತೊಗೊಂಡು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ನೀಡ್ತೀನಿ. ಚೇಳೂರು ರಸ್ತೆಯಲ್ಲಿರೋ ಪಂಪ್ ಹೌಸ್ ಬಳಿ ಚೇಳೂರು ರೋಡಲ್ಲಿ ನೋಡಿದೆ, ಯಾವುದೋ ಒಂದು ಬೋರ್ವೆಲ್ ನೀರಷ್ಟೇ ಬರುತ್ತೆ ಅಲ್ಲಿ 15 ದಿನಕ್ಕೊಂದ್ಸಲ ನೀರು ಕೊಡ್ತೀವಿ ಅಂತ ಹೇಳಿದ್ರು ನಮ್ಮ ಸಿಬ್ಬಂದಿನ ವಿಚಾರಿಸಿದಾಗ. ಆಫೀಸಲ್ಲಿ ಹೋಗಿ ಒಂದು ಮೀಟಿಂಗ್ ಮಾಡ್ತೀನಿ, ಎಲ್ಲ ವಾಲ್ಮನ್ಸ್ನ ಕರೆಸಿ ಒಂದು ಮೀಟಿಂಗ್ ಮಾಡ್ತೀನಿ 3 ಗಂಟೆಗೆ. ನೋಡೋಣ, ಎಲ್ಲರಿಂದ ಮಾಹಿತಿ ತೊಗೊಂಡು ಟ್ಯಾಂಕರ್ ನೀರು ಅವಶ್ಯಕತೆ ಇದ್ದರೆ ನಾವು ಕೊಡ್ತೀವಿ, ನಿಲ್ಲಿಸಲೇಬೇಕು ಅಂತ ಉದ್ದೇಶ ಏನಿಲ್ಲ. ಅವಶ್ಯಕತೆ ಇಲ್ಲ ಅಂದ್ರೂ ಹೊಡಿಯೋದು ಬೇಡ, ಟ್ಯಾಂಕರ್ ನೀರು ಬೇಕಂತಂದರೆ ಕೊಡೋಣ ಅನ್ನೋ ಉದ್ದೇಶಕ್ಕೆ ಒಂದು ಸಲ ವಿಸಿಟ್ ಮಾಡೋಣ, ಏನು ನಡೀತಿದೆ ಫೀಲ್ಡಲ್ಲಿ ನೋಡೋಣ ಅಂತ ಬಂದಿದ್ದೀನಿ. ಟ್ಯಾಂಕರ್ ಮಾಲೀಕರಿಗೆ ಬಿಲ್ ಕೊಟ್ಟು ಬಿಡಿ ತಂದುಬಿಟ್ಟು ಅವರೆಲ್ಲ ಟ್ಯಾಂಕರ್ ಅಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ. ಇಲ್ಲ, ಟ್ಯಾಂಕರ್ ಮಾಲೀಕರಿಗೆ ಒಂದು ಇವತ್ತು ಈವ್ನಿಂಗ್ ಅಷ್ಟರಲ್ಲಿ ಕ್ಲಿಯರ್ ಆಗುತ್ತೆ. ಮೊನ್ನೆ ಲಾಸ್ಟಲ್ಲಿ ಸಾಮಾನ್ಯ ಸಭೆ ಆಯಿತು, ಮೊನ್ನೆ 2ನೇ ತಾರೀಕು ಮೊನ್ನೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ. ಈಗಾಗಲೇ ಅದು ಸಬ್ಜೆಕ್ಟಲ್ಲಿ ಇಟ್ಟು ನಾವು ಅಪ್ರೂವಲ್ ತೊಗೊಂಡಿದ್ದೀವಿ. ನೆಕ್ಸ್ಟ್ ಅತಿ ತುರ್ತಾಗಿ ಆ ಕೆಲಸ ಮಾಡಿ ಅಂತ ನಾನು ಸಂಬಂಧಪಟ್ಟವ್ರಿಗೆ